ನೆಕ್ಸ್ಟು ಡೆಲ್ಲಿಗೆ ಹೋದಾಗ ನಮ್ಮ ರಾಜ್ಯದವರೇ ಆದಂಥ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾರು ಆಫೀಸರ್ಸ್ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೊಂದು ಮೀಟಿಂಗು, ಯಾರು ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ ಅವ್ರನ್ನೂ ಕೂಡ ಕರೆಸಿ ಅವರಿಂದ ನಮ್ಮ ರಾಜ್ಯದ ಸೇವೆಗೆ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆಯೇ ಅನ್ನೋದನ್ನು ಅವ್ರ ಹತ್ರ ಚರ್ಚೆ ಮಾಡಿ ಕೆಲವು ತೀರ್ಮಾನಗಳನ್ನು ನೆಕ್ಸ್ಟ್ ಟೈಮ್ ಡೆಲ್ಲಿಗೆ ಹೋದಾಗ ನಾನು ತಿಳಿಸ್ತೇನೆ. ಅವ್ರನ್ನ ಎಲ್ಲ ಭೇಟಿ ಕೂಡ ನಾನು ಮಾಡ್ತೇನೆ. ಇಷ್ಟೇ, ಇನ್ನೇನು ಇದೆಯಾ? Just we have started. I have given an opportunity to give them 15 days time to submit their report. Let me see. They should tell ಏನು ಮಾಡೋಕ್ಕೆ ಸಾಧ್ಯ, ಏನು ಮಾಡೋಕ್ಕಾಗಲ್ಲ, ಏನು ನಮ್ಮ ಪ್ರೋಗ್ರಾಮ್ಸ್ ಇದೆ, ಏನು ಮ್ಯಾನಿಫೆಸ್ಟೋ ಎಲ್ಲ ಹೇಳಿದ್ದೀವಿ, ಬಜೆಟ್ ಹೇಳಿದ್ದೀವಿ, ಅದೆಲ್ಲ ಕೂಡ ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು, ಏನೇನು ಸಮಸ್ಯೆ ಇದೆ ಅಂಥೇಳಿ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೇವೆ. ಅವ್ರು 15 ದಿನದಲ್ಲಿ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೆ. ಹೊತ್ತು ಮುಳುಗೋದ್ರೊಳಗಡೆ ನಿಮ್ಗೇನೋ ಗೊಂದಲ ಇರಬೇಕು. ಇನ್ನೂ ಅನೌನ್ಸೇ ಆಗಿಲ್ಲ, ಎಲ್ಲಿ ಗೊಂದಲ? ಫೈನಾನ್ಷಿಯಲ್ ಸ್ಟೇಟಸ್ಗೆ ನಾವು ಹೋಗಿಲ್ಲ. ನಾನು ಮುಂದಿನ ದಿನಗಳಲ್ಲಿ ಖಾತೆ ಹೊತ್ತು ಮುಳುಗಲಿ. ನನ್ನ ಹತ್ರ ಯಾರು ಬರಲಿಲ್ಲ, ಯಾರು ಭೇಟಿ ಮಾಡಿಲ್ಲ. ಗಾಳಿಲಿ ಮಾತಾಡೋದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಊಹಾಪೋಹದ ಮೇಲೆಲ್ಲ ಮಾತಾಡೋಕ್ಕೆ ನಾನು ತಯಾರಿಲ್ಲ. ದಟ್ ಈಸ್ ಓಲ್ಡ್ ಶಿವಕುಮಾರ್. ಪಕ್ಷ ತೀರ್ಮಾನ ಮಾಡ್ತದೆ. ಪಕ್ಷ ನನ್ನ ಮುಖ್ಯಮಂತ್ರಿ ಅಂತ ಹೇಳಿದೆ, ನಾನೇನು ಕೆಲಸ ಮಾಡಬೇಕು ಅಂತ ಹೇಳಿದೆ, ಅಷ್ಟು ಮಾಡ್ತೀನಿ. ನಾನು ಯಾರಿಗೆ ಏನೇನು ಕೆಲಸ ಹೇಳಿದೆ ಆ ಕೆಲಸ ಮಾಡ್ತದೆ. ಬಿಜೆಪಿ ಅವರು ಪ್ರಶ್ನೆ ಮಾಡಿದರೆ ಹೊಸದಾಗಿ ಘೋಷಣೆ ಮಾಡಿದಂತ ಯೋಜನೆಗೆ ಆರ್ಥಿಕ ಸಂಪನ್ಮೂಲ ಇಲ್ಲಿದೆ ಅಂತ ಘೋಷಣೆ ಮಾಡಿ ತಿಳಿಸಬೇಕು ಅಂತ ಹೇಳಿದ್ದಾರೆ. ಅಂತ ಆದೇಶವನ್ನು ಹೊರಡಿಸಬೇಕು ಅಂತ. ಖಂಡಿತ ಅವ್ರಿಗೆ ತಿಳಿಸದೆ ನಾವೇನು ಮಾಡಲ್ಲ. ಅವ್ರಿಗೂ ತಿಳಿಸ್ತೀವಿ, ನಿಮಗೂ ತಿಳಿಸ್ತೀವಿ. ಏನು ಕೆಲಸ ಮಾಡಿದ್ರು ಆರ್ಥಿಕ ಹೊರೆ ಇರ್ತದೆ. ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕೂಡ ಕಾಫಿ ತಿಂಡಿ ಅದು ಆರ್ಥಿಕ ಹೊರೆ ಅಲ್ವಾ?